ನೋಡಿ, ಇವತ್ತು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರೋದು ಈ ವಿಮಾನ ದುರಂತಕ್ಕೆ ಕಾರಣ ಏನಿರಬಹುದು ಅಂತ. ನೋಡಿ, ತನಿಖೆಯಿಂದ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗಿದೆ. ಬ್ಲಾಕ್ ಬಾಕ್ಸ್ ನಿಂದ ಒಂದಷ್ಟು ರಿಟ್ರೀವ್ ಮಾಡಿ ಆಡಿಯೋ ಸಂಭಾಷಣೆ, ಇಂಜಿನ್ ನ ಸಾಮರ್ಥ್ಯ ಎಷ್ಟಿತ್ತು, ಎಷ್ಟು ಹೈಟ್ ಅಲ್ಲಿ ಫ್ಲೈ ಮಾಡ್ತಾ ಇತ್ತು, ಅದರ ಇಂಧನದ ಸಾಮರ್ಥ್ಯ ಎಷ್ಟಿತ್ತು, ಅದರ ವೇಗ ಎಷ್ಟಿತ್ತು, ಅದೆಲ್ಲವೂ ಕೂಡ ಬ್ಲಾಕ್ ಬಾಕ್ಸ್ ನ ರಿಟ್ರೀವ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಆದ್ರೂ ಕೂಡ ಇವತ್ತು ಒಂದಷ್ಟು ಚರ್ಚೆಗಳಾಗ್ತಾ ಇರೋದು ಏನ್ ರೀಸನ್ ಇರಬಹುದು ಅಂತೇಳಿ ನೋಡಿದಾಗ, ಇಂಜಿನ್ ಅಲ್ಲಿ ಸಮಸ್ಯೆ ಆಗಿರ್ಬೋದು, ಅದು ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಸಮಸ್ಯೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮೇಲೆ ಹಾರಲು ಅಗತ್ಯವಾದ ಒತ್ತಡ ಕಳೆದುಕೊಂಡಿರಬಹುದು. ಫ್ಲೈ ಆಗ್ತಾ ಇದ್ದಂತೆ ಸ್ಟಾರ್ಟ್ ಆಗುತ್ತೆ ಹಾರಾಟ ಮಾಡೋದಕ್ಕೆ. ಹಾರಾಟ ಆಗುತ್ತೆ, ಮೇಲೋಗುತ್ತೆ, ತಕ್ಷಣ ಅದು ಡೌನ್ ಆಗುತ್ತೆ. ಡೌನ್ ಆಗಿ ಹೋಗಿ ಬಡಿದಪ್ಪಳಿಸುತ್ತೆ. ಇದು ಇಲ್ಲಿ ನೋಡಿ, ಅದರ ಫ್ಲೈಯಿಂಗ್ ದ ಸಮಸ್ಯೆ ಆಗಿದೆ ಅಂತೇಳಿ ಮೇಲೆ ಹಾರಲು ಅಗತ್ಯವಾದ ಒತ್ತಡವನ್ನ ಕಳೆದುಕೊಂಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಎಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ಆ ಸಂಭವ ಇದೆ ಅಂತ ಹೇಳಲಾಗ್ತದೆ. ತೀರಾ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾರೆ. ಯಾಕೆ ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಬ್ರು ಕೂಡ ಈ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಈ ಏರ್ಪೋರ್ಟ್ ನ ಸುತ್ತಮುತ್ತಲೂ ಕೂಡ ಬಹಳಷ್ಟು ಹಕ್ಕಿಗಳು ಹಾರಾಟ ಆಗುತ್ತೆ. ಈ ಹಕ್ಕಿಗಳ ಹಾರಾಟದಿಂದ ಈ ಹಿಂದೆ ಕೂಡ ಸಮಸ್ಯೆಗಳು ಉದ್ಭವ ಆಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಇದೊಂದು ರೀಸನ್ ಇರಬಹುದು ಅಂತೇಳಿ ಜಸ್ಟ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಅಷ್ಟೇ. ಮೇ ಬಿ ಇರಬಹುದು ಅಂತ ಹೇಳ್ತಿದ್ದಾರೆ. ಸೊ ಇಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ಪತನ ಆಗಿರಬಹುದು ಅಂತ ಕೂಡ ಅಲ್ಲಿ ಹೇಳಲಾಗ್ತದೆ. ಇನ್ನು ಕೆಲ ಪೈಲಟ್ಗಳ ನಿರೀಕ್ಷೆಯಂತೆಯೇ ವಿಮಾನ ಮೇಲಕ್ಕೆ ಏರಿತ್ತು, ಟೇಕ್ ಆಫ್ ಆಗಿತ್ತು ರನ್ವೇಯಿಂದ. ಆ ಮೇಲಕ್ಕೆ ಏರಿದ ನಂತರ ಲ್ಯಾಂಡಿಂಗ್ ಗೇರ್ ಹೊರಗಿದ್ದಕ್ಕೆ ಎರಡನೇ ಇಂಜಿನ್ಗೆ ಶಕ್ತಿ ಸಿಕ್ಕಿಲ್ಲ. ಆ ಲ್ಯಾಂಡಿಂಗ್ ಗೇರ್ ಇರುತ್ತಲ್ಲ, ಆ ಲ್ಯಾಂಡಿಂಗ್ ಗೇರ್ ಹೊರಗಿದ್ದರಿಂದಾಗಿ ಇದರಲ್ಲಿ ಡಬಲ್ ಇಂಜಿನ್ ಬರುತ್ತೆ. ಬೋಯಿಂಗ್ ವಿಮಾನ ಎರಡನೇ ಇಂಜಿನ್ಗೆ ಶಕ್ತಿ ಸಿಕ್ಕಿಲ್ಲ ಅನ್ನೋದು ಇರಬಹುದು ಅಂತ ಹೇಳ್ತಿದ್ದಾರೆ. ಇನ್ನು 825 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ಏರ್ ಇಂಡಿಯಾ ವಿಮಾನ ಇತ್ತು. ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ವಿಡಿಯೋ ನೋಡಿದಾಗ. ರನ್ವೇನಾಗ ಬರುತ್ತೆ, ಟೇಕ್ ಆಫ್ ಆಗುತ್ತೆ, ಮೇಲಕ್ಕೆ ಹೋಗುತ್ತೆ, ಜಾಸ್ತಿ ಮೇಲೆ ಹೋಗೋದಿಲ್ಲ, ತಕ್ಷಣ ಹಾಗೆ ಡೌನ್ ಹೋಗಿ ಬಡದಪ್ಪಳಿಸುತ್ತೆ. ಸೊ ಇದು ಏರ್ ಇಂಡಿಯಾ ವಿಮಾನ ಇತ್ತಲ್ಲ, 825 ಅಡಿಗಳಷ್ಟು ಮೇಲಕ್ಕೆ ಹೋಗಿಲ್ಲ, ಇನ್ನೂ ಕಡಿಮೆನೇ ಇತ್ತು. ಅದ್ರಲ್ಲಿ ಅರ್ಧದಷ್ಟು ಇತ್ತು ಅಂತ ಎಲ್ಲರೂ ಕೂಡ ಲೆಕ್ಕಾಚಾರ ಮಾಡ್ತಿದ್ದಾರೆ. ಮತ್ತಷ್ಟು ಮೇಲಕ್ಕೆ ಏರೋದಕ್ಕೆ ಸಾಧ್ಯವಾಗದೆ ಇದು ಈ ರೀತಿಯಾಗಿ ಪತನಗೊಂಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ತಪ್ಪಾದ ವಿಧಾನದಲ್ಲಿ ವಿಮಾನವನ್ನ ಟೇಕ್ ಆಫ್ ಮಾಡಿರಬಹುದು. ಅಂದ್ರೆ ಟೇಕ್ ಆಫ್ ಮಾಡಬೇಕಾದ್ರೆ ಒಂದಷ್ಟು ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ಯಾವ ಟೈಮಲ್ಲಿ ಆ V1 ಸ್ಪೀಡ್ ಅಂತ ಬರುತ್ತೆ, ಅದು ರೀಚ್ ಆದಾಗ ಅದು ಗೇರ್ ಅಪ್ ಮಾಡಬೇಕಾಗತ್ತೆ, ಅದನ್ನ ಮೇಲಕ್ಕೆ ಹಾರಿಸುವ ಕೆಲಸಗಳು ಕೂಡ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಮಿಸ್ಲೀಡ್ ಆಗಿರಬಹುದು ಅಂತ ಹೇಳಿ ಈಗ ಒಂದಷ್ಟು ಜನ ಊಹೆ ಅಂದ್ರೆ ಜಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದಾಗಿರಬಹುದು ಅಂತೇಳಿ ಸ್ಪೆಕ್ಯುಲೇಟ್ ಮಾಡ್ತಿರೋದು. ಕನ್ಫರ್ಮ್ ಆಗಿ ಯಾರು ಹೇಳ್ತಿಲ್ಲ, ಜಸ್ಟ್ ಇದಲ್ಲೂ ಕೂಡ ಈ ರೀಸನ್ ಇರಬಹುದು ಅಂತೇಳಿ ಹೇಳ್ತಾ ಇರುವಂತದ್ದು. ಇನ್ನು ಇಂಧನ ಟ್ಯಾಂಕ್ ಭರ್ತಿ ಆಗಿದ್ರಿಂದ ಅದು ಏನಕ್ಕೆ ಸ್ಫೋಟಗೊಳ್ತು, ದಬ್ ಅಂತ ಬೀಳ್ತಾ ಹೋಗೋದು ಅಪ್ಪಳಿಸ್ತಾ ಇದ್ದಂತೆ ಬಿಲ್ಡಿಂಗ್ಗೆ ದೊಡ್ಡದಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತು, ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗುತ್ತಲ್ವಾ. ಅದಕ್ಕೆ ಕಾರಣ ಅದರಲ್ಲಿ ಫ್ಯೂಲ್ ಇತ್ತು. ಎಷ್ಟು ಫ್ಯೂಲ್ ಇತ್ತು ಗೊತ್ತಾ? 1,25,000 ಫ್ಯೂಲ್ ಇದ್ದಿದ್ದು. ಅದು ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಆಗ ತಾನೆ ಇದು ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಅದರಲ್ಲಿ ಫುಲ್ ಮಾಡಿದ್ರು, ಫ್ಯೂಯಲ್ ಟ್ಯಾಂಕ್ ನ ಫುಲ್ ಮಾಡಿದ್ರು ಅಂತ ಹೇಳಲಾಗ್ತದೆ. ಆ ಫುಲ್ ಒಂದ್ ರೀತಿಯಲ್ಲಿ ನಾವು ಈ ಹಿಂದೆ ಡಿಬೇಟ್ ಅಲ್ಲಿ ಚರ್ಚೆ ಮಾಡಬೇಕಾದ್ರೆ ಒಬ್ರು ಪೈಲಟ್ ಹೇಳ್ತಾ ಇದ್ರು, ಅದೊಂಥರ ಲೈವ್ ಬಾಂಬ್ ಇದ್ದಂಗೆ ಅಂತೇಳಿ. ಹಾಗಾಗಿ ಅದು ಅಪ್ಪಳಿಸ್ತಾ ಇದ್ದಂತೆ ಕಟ್ಟಡಕ್ಕೆ ಅದು ಬ್ಲಾಸ್ಟ್ ಆದಕ್ಕೆ ಕಾಣುತ್ತೆ. ಹಾಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿರ್ಬೋದು ಅಂತ ಹೇಳಲಾಗ್ತದೆ. ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತಾರೆ, ಯಾವ ರೀಸನ್ ಅಂತ ಗೊತ್ತಾಗಬೇಕು ಅಂತಂದ್ರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಅಂತಿಮ ವರದಿ ಬರೋರು ಕೂಡ ಪ್ರತಿಯೊಬ್ಬರು ಕೂಡ ಕಾಯಬೇಕು. ನೋಡಿ, ಇವತ್ತು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರೋದು ಈ ವಿಮಾನ ದುರಂತಕ್ಕೆ ಕಾರಣ ಏನಿರಬಹುದು ಅಂತ. ನೋಡಿ, ತನಿಖೆಯಿಂದ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗಿದೆ. ಬ್ಲಾಕ್ ಬಾಕ್ಸ್ ನಿಂದ ಒಂದಷ್ಟು ರಿಟ್ರೀವ್ ಮಾಡಿ ಆಡಿಯೋ ಸಂಭಾಷಣೆ,
ಇಂಜಿನ್ ನ ಸಾಮರ್ಥ್ಯ ಎಷ್ಟಿತ್ತು, ಎಷ್ಟು ಹೈಟ್ ಅಲ್ಲಿ ಫ್ಲೈ ಮಾಡ್ತಾ ಇತ್ತು, ಅದರ ಇಂಧನದ ಸಾಮರ್ಥ್ಯ ಎಷ್ಟಿತ್ತು, ಅದರ ವೇಗ ಎಷ್ಟಿತ್ತು, ಅದೆಲ್ಲವೂ ಕೂಡ ಬ್ಲಾಕ್ ಬಾಕ್ಸ್ ನ ರಿಟ್ರೀವ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಆದ್ರೂ ಕೂಡ ಇವತ್ತು ಒಂದಷ್ಟು ಚರ್ಚೆಗಳಾಗ್ತಾ ಇರೋದು ಏನ್ ರೀಸನ್ ಇರ್ಬೋದು ಅಂತೇಳಿ ನೋಡಿದಾಗ ಇಂಜಿನ್ ಅಲ್ಲಿ ಸಮಸ್ಯೆ ಆಗಿರ್ಬೋದು, ಅದು ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಸಮಸ್ಯೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮೇಲೆ ಹಾರಲು ಅಗತ್ಯವಾದ ಒತ್ತಡ ಕಳೆದುಕೊಂಡಿರಬಹುದು. ಫ್ಲೈ ಆಗ್ತಾ ಇದ್ದಂತೆ ಸ್ಟಾರ್ಟ್ ಆಗುತ್ತೆ ಹಾರಾಟ ಮಾಡೋದಕ್ಕೆ, ಹಾರಾಟ ಆಗುತ್ತೆ, ಮೇಲೋಗುತ್ತೆ, ತಕ್ಷಣ ಅದು ಡೌನ್ ಆಗಿ ಹೋಗಿ ಬಡಿದಪ್ಪಳಿಸುತ್ತೆ. ಇದು ಇಲ್ಲಿ ನೋಡಿ ಅದರ ಫ್ಲೈಯಿಂಗ್ ದ ಸಮಸ್ಯೆ ಆಗಿದೆ ಅಂತೇಳಿ, ಮೇಲೆ ಹಾರಲು ಅಗತ್ಯವಾದ ಒತ್ತಡವನ್ನ ಕಳೆದುಕೊಂಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಎಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ಆ ಸಂಭವ ಇದೆ ಅಂತ ಹೇಳಲಾಗ್ತದೆ. ತೀರಾ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾರೆ. ಯಾಕೆ ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಬ್ರು ಕೂಡ ಈ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಈ ಏರ್ಪೋರ್ಟ್ ನ ಸುತ್ತಮುತ್ತಲೂ ಕೂಡ ಬಹಳಷ್ಟು ಹಕ್ಕಿಗಳು ಹಾರಾಟ ಆಗುತ್ತೆ. ಈ ಹಕ್ಕಿಗಳ ಹಾರಾಟದಿಂದ ಈ ಹಿಂದೆ ಕೂಡ ಸಮಸ್ಯೆಗಳು ಉದ್ಭವ ಆಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಇದೊಂದು ರೀಸನ್ ಇರಬಹುದು ಅಂತೇಳಿ ಜಸ್ಟ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಅಷ್ಟೇ. ಮೇ ಬಿ ಇರಬಹುದು ಅಂತ ಹೇಳ್ತಿದ್ದಾರೆ. ಸೊ ಇಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ಪತನ ಆಗಿರಬಹುದು ಅಂತ ಕೂಡ ಅಲ್ಲಿ ಹೇಳಲಾಗ್ತದೆ. ಇನ್ನು ಕೆಲ ಪೈಲಟ್ಗಳ ನಿರೀಕ್ಷೆಯಂತೆಯೇ ವಿಮಾನ ಮೇಲಕ್ಕೆ ಏರಿತ್ತು, ಟೇಕ್ ಆಫ್ ಆಗಿತ್ತು ರನ್ವೇಯಿಂದ. ಆ ಮೇಲಕ್ಕೆ ಏರಿದ ನಂತರ ಲ್ಯಾಂಡಿಂಗ್ ಗೇರ್ ಹೊರಗಿದ್ದಕ್ಕೆ ಎರಡನೇ ಇಂಜಿನ್ಗೆ ಶಕ್ತಿ ಸಿಕ್ಕಿಲ್ಲ. ಆ ಲ್ಯಾಂಡಿಂಗ್ ಗೇರ್ ಇರುತ್ತಲ್ಲ, ಆ ಲ್ಯಾಂಡಿಂಗ್ ಗೇರ್ ಹೊರಗಿದ್ದರಿಂದಾಗಿ ಇದರಲ್ಲಿ ಡಬಲ್ ಇಂಜಿನ್ ಬರುತ್ತೆ. ಬೋಯಿಂಗ್ ವಿಮಾನ ಎರಡನೇ ಇಂಜಿನ್ಗೆ ಶಕ್ತಿ ಸಿಕ್ಕಿಲ್ಲ ಅನ್ನೋದು ಇರಬಹುದು ಅಂತ ಹೇಳ್ತಿದ್ದಾರೆ. ಇನ್ನು 825 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ಏರ್ ಇಂಡಿಯಾ ವಿಮಾನ ಇತ್ತು. ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ವಿಡಿಯೋ ನೋಡಿದಾಗ. ರನ್ವೇನಾಗ ಬರುತ್ತೆ, ಟೇಕ್ ಆಫ್ ಆಗುತ್ತೆ, ಮೇಲಕ್ಕೆ ಹೋಗುತ್ತೆ, ಜಾಸ್ತಿ ಮೇಲೆ ಹೋಗೋದಿಲ್ಲ, ತಕ್ಷಣ ಹಾಗೆ ಡೌನ್ಗೆ ಹೋಗಿ ಬಡದಪ್ಪಳಿಸುತ್ತೆ. ಸೊ ಇದು ಏರ್ ಇಂಡಿಯಾ ವಿಮಾನ ಇತ್ತಲ್ಲ, 825 ಅಡಿಗಳಷ್ಟು ಮೇಲಕ್ಕೆ ಹೋಗಿಲ್ಲ, ಇನ್ನೂ ಕಡಿಮೆನೇ ಇತ್ತು, ಅದ್ರಲ್ಲಿ ಅರ್ಧದಷ್ಟು ಇತ್ತು ಅಂತ ಎಲ್ಲರೂ ಕೂಡ ಲೆಕ್ಕಾಚಾರ ಮಾಡ್ತಿದ್ದಾರೆ. ಮತ್ತಷ್ಟು ಮೇಲಕ್ಕೆ ಏರೋದಕ್ಕೆ ಸಾಧ್ಯವಾಗದೆ ಇದು ಈ ರೀತಿಯಾಗಿ ಪತನಗೊಂಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ತಪ್ಪಾದ ವಿಧಾನದಲ್ಲಿ ವಿಮಾನವನ್ನ ಟೇಕ್ ಆಫ್ ಮಾಡಿರಬಹುದು. ಅಂದ್ರೆ ಟೇಕ್ ಆಫ್ ಮಾಡಬೇಕಾದ್ರೆ ಒಂದಷ್ಟು ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ಯಾವ ಟೈಮಲ್ಲಿ ಆ V1 ಸ್ಪೀಡ್ ಅಂತ ಬರುತ್ತೆ, ಅದು ರೀಚ್ ಆದಾಗ ಅದು ಗೇರ್ ಅಪ್ ಮಾಡಬೇಕಾಗತ್ತೆ, ಅದನ್ನ ಮೇಲಕ್ಕೆ ಹಾರಿಸುವ ಕೆಲಸಗಳು ಕೂಡ ಆಗುತ್ತೆ. ಆದ್ರೆ ಎಲ್ಲ ಒಂದ್ ಕಡೆ ಇಲ್ಲಿ ಮಿಸ್ಲೀಡ್ ಆಗಿರಬಹುದು ಅಂತ ಹೇಳಿ ಈಗ ಒಂದಷ್ಟು ಜನ ಊಹೆ ಅಂದ್ರೆ ಜಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದಾಗಿರಬಹುದು ಅಂತೇಳಿ ಸ್ಪೆಕ್ಯುಲೇಟ್ ಮಾಡ್ತಿರೋದು. ಕನ್ಫರ್ಮ್ ಆಗಿ ಯಾರು ಹೇಳ್ತಿಲ್ಲ, ಜಸ್ಟ್ ಇದೆಲ್ಲೂ ಕೂಡ ಈ ರೀಸನ್ ಇರಬಹುದು ಅಂತೇಳಿ ಹೇಳ್ತಾ ಇರುವಂತದ್ದು. ಇನ್ನು ಇಂಧನ ಟ್ಯಾಂಕ್ ಭರ್ತಿ ಆಗಿದ್ರಿಂದ ಅದು ಏನಕ್ಕೆ ಸ್ಫೋಟಗೊಳ್ತು, ದಬ್ ಅಂತ ಬೀಳ್ತಾ ಹೋಗೋದು ಅಪ್ಪಳಿಸ್ತಾ ಇದ್ದಂತೆ ಬಿಲ್ಡಿಂಗ್ಗೆ ದೊಡ್ಡದಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳುತ್ತೆ, ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗುತ್ತಲ್ವಾ. ಅದಕ್ಕೆ ಕಾರಣ ಅದರಲ್ಲಿ ಫ್ಯೂಲ್ ಇತ್ತು. ಎಷ್ಟು ಫ್ಯೂಲ್ ಇತ್ತು ಗೊತ್ತಾ? 1,25,000 ಫ್ಯೂಲ್ ಇದ್ದಿದ್ದು. ಅದು ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಆಗ ತಾನೆ ಇದು ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಅದರಲ್ಲಿ ಫುಲ್ ಮಾಡಿದ್ರು, ಫ್ಯೂಯಲ್ ಟ್ಯಾಂಕ್ ನ ಫುಲ್ ಮಾಡಿದ್ರು ಅಂತ ಹೇಳಲಾಗ್ತದೆ. ಆ ಫುಲ್ ಒಂದ್ ರೀತಿಯಲ್ಲಿ ನಾವು ಈ ಹಿಂದೆ ಡಿಬೇಟ್ ಅಲ್ಲಿ ಚರ್ಚೆ ಮಾಡಬೇಕಾದ್ರೆ ಒಬ್ರು ಪೈಲಟ್ ಹೇಳ್ತಾ ಇದ್ರು, ಅದೊಂಥರ ಲೈವ್ ಬಾಂಬ್ ಇದ್ದಂಗೆ ಅಂತೇಳಿ. ಹಾಗಾಗಿ ಅದು ಅಪ್ಪಳಿಸ್ತಾ ಇದ್ದಂತೆ ಕಟ್ಟಡಕ್ಕೆ ಅದು ಬ್ಲಾಸ್ಟ್ ಆದಕ್ಕೆ ಕಾಣುತ್ತೆ. ಹಾಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿರ್ಬೋದು ಅಂತ ಹೇಳಲಾಗ್ತದೆ. ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತಾರೆ, ಯಾವ ರೀಸನ್ ಅಂತ ಗೊತ್ತಾಗಬೇಕು ಅಂತಂದ್ರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಅಂತಿಮ ವರದಿ ಬರೋರು ಕೂಡ ಪ್ರತಿಯೊಬ್ಬರು ಕೂಡ ಕಾಯಬೇಕು.